ಮೋದಪತಿ ನಿನ್ನ ಪಾದವೇ ಗತಿಯು. ಸಾರಾಸುರರು ಸರ್ವದಾರಿಣಿ ಮನುಜರು ಸಾರಿ ಹೊಗಳುವ ಸರ್ವಕರಣೇಶಾನೇ. ಸಾರಾಸುರರು ಸರ್ವದಾರಿಣಿ ಮನುಜರು ಸಾರಿ ಹೊಗಳುವ ಸರ್ವಕರಣೇಶಾನೇ. ಕಾರಾಗತಲೆಯೊಳು ಅಲೆಯುತ್ತಿರುವೆ ನಾನು, ಕಾರಾಗತಲೆಯೊಳು ಅಲೆಯುತ್ತಿರುವೆ ನಾನು, ತೋರುತ್ತದೆಯನು ತಾರ ನಡೆನನು. ಮೋದಪತಿ ನಿನ್ನ ಪಾದವೇ ಗತಿಯು, ಈ ಮೇದಿನಿಯೊಳು ದಿವ್ಯ ಮೋದಪತಿ ನಿನ್ನ ಪಾದವೇ ಗತಿಯು. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನದ ದೈವ ಸಂದೇಶವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧರಾಗೋಣ. ಈ ದಿನವನ್ನು ಕರ್ತನ ಹಸ್ತದಲ್ಲಿ ನಾವು ಒಪ್ಪಿಸಿಕೊಳ್ಳೋಣ. ಈ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಾವು ಕರ್ತನ ಸ್ಥಾನದಲ್ಲಿ ನಮ್ಮ ಶರೀರಗಳ ಬಾಚಿದವರಾಗಿ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯೋಣ, ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನ ಎಂಬುದಾಗಿ ದೂತಗಣಗಳಿಂದ ಹೊಗಳಲ್ಪಡ್ತಕ್ಕಂಥ ಮಹಾಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದವರಾಗಿ ನಮ್ಮ ಶರೀರಗಳನ್ನು ಭಾಗಿಸಿ ನಾವು ನಿನ್ನ ವಂದಿಸುತ್ತನ್ನು ಕೊಂಡಾಡ್ತಾ ಇದ್ದೇವೆ. ತಂದೆ, ಈ ದಿನದ ಒಂದು ಆರಾಧನೆಯನ್ನು ನಿನ್ನ ವಾಕ್ಯಗಳನ್ನು ಕೇಳುವಂತೆಯೂ ಮತ್ತು ನಿನ್ನ ಆರಾಧನೆಯಲ್ಲಿ ಭಾಗವಹಿಸುವಂತೆಯೂ ಕೊಟ್ಟಂಥ ಉತ್ತಮವಾದ ಸಮಯಕ್ಕಾಗಿ ನಮ್ಮ ಹೃದಯದಿಂದ ನಾವು ನೋಡಿಸಿಕೊಂಡಾಡ್ತಾ ಇದ್ದೇವೆ. ಈ ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಬಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ದೈವ ಸಂದೇಶಕ್ಕಾಗಿ ಆರಿಸಲ್ಪಟ್ಟಂತ ದೇವರ ವಾಕ್ಯವು ವಿಮೋಚನ ಕಾಂಡ 7ನೇ ಅಧ್ಯಾಯ 8ನೇ ವಚನದಿಂದ 18 ವಚನಗಳವರೆಗೆ ನಾವು ಓದಿಕೊಳ್ಳೋಣ. For today's meditation, the scripture portion is taken from Exodus chapter 7 verse 8 to 18. Verse 8 to 18. Exodus chapter 7 verse 8 to 18. ವಿಮೋಚನ ಕಾಂಡ 7ನೇ ಅಧ್ಯಾಯ 1ರಿಂದ 18 ವಚನಗಳನ್ನು ನಾವು ಓದಿಕೊಳ್ಳೋಣ. ಯೆಹೋವನು ಮೋಶೆ ಆರೋನರ ಸಂಗಡ ಮಾತನಾಡಿ ಫರೋಹನಿಗೆ, ನಾನು ನಿಮ್ಮ ಮಾತನ್ನು ನಂಬುವಂತೆ ನೀವು ಮಹತ್ ಕಾರ್ಯವನ್ನು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಮೋಶೆಯು ಆರೋನನಿಗೆ, ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬಿಸಾಡು ಎಂದು ಹೇಳಬೇಕು, ಅದು ಸರ್ಪವಾಗುವುದು ಎಂದು ಆಜ್ಞಾಪಿಸಿದನು. ಮೋಶೆ ಆರೋಹನನು ಫರೋಹನ ಬಳಿಗೆ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದಂತೆ ಮಾಡಿದನು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಫರೋಹನು ಐಗುಪ್ತ ದೇಶದ ವಿದ್ವಾಂಸರನ್ನು ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಯೆಹೋವನು ಮೊದಲು ಹೇಳಿದಂತೆಯೇ ಫರೋಹನ ಹೃದಯವು ಕಠಿಣವಾಯಿತು. ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. ನೈಲ್ ನದಿಯ ನೀರು ರಕ್ತವಾದದ್ದು. 14ನೇ ವಚನ. ತರುವಾಯ ಯೆಹೋವನು ಮೋಶೆಗೆ, ಫರೋಹನ ಹೃದಯವು ಮುಂಡಾಗಿದೆ, ತಾನು ಜನರಿಗೆ ಅಪ್ಪಣೆ ಕೊಡುವುದಿಲ್ಲವೆನ್ನುತ್ತಾನೆ. ಬೆಳಿಗ್ಗೆ ಫರೋಹನ ಬಳಿಗೆ ಹೋಗು, ಅವನು ನದಿಗೆ ಹೋಗುತ್ತಾನಲ್ಲ, ಸರ್ಪವಾಗಿ ಮಾಡಲ್ಪಟ್ಟ ಆ ಕೋಲನ್ನು ನೀನು ಕೈಯಲ್ಲಿ ಹಿಡಿಕೊಂಡು ಅವನನ್ನು ಎದುರುಗೊಳ್ಳುವುದಕ್ಕೆ ನೈಲ್ ನದಿ ತೀರದಲ್ಲಿ ನಿಂತುಕೊಂಡು ಹೀಗನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ನನ್ನ ನಿನ್ನ ಬಳಿಗೆ ಕಳಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದನಷ್ಟೇ. ಈವರೆಗೆ ನೀನು ಲಕ್ಷ್ಯಕ್ಕೆ ತರಲಿಲ್ಲ. ಆದ್ದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊಡೆಸುವೆನು, ಅದು
ರಕ್ತವಾಗುವುದು, ನದಿಯಲ್ಲಿರುವ ಮೀನುಗಳು ಸಾಯುವವು, ನದಿಯ ಹೊಲಸು ನಾರುವುದು, ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತ ಜನರಿಗೆ ಏಸಿಗೆಯಾಗುವುದೆಂದು ಹೇಳಬೇಕು ಅಂದನು. ದೇವರು ಓದಿರ್ತಕ್ಕಂಥ ಇಂಥ ವಾಕ್ಯಗಳನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪವಿತ್ರನಾದ ತಂದೆ, ನಿನ್ನ ಪವಿತ್ರ ಸ್ಥಾನದಲ್ಲಿ ಬಂದು ನಾವು ನಿನ್ನ ವಂದಿಸಿಕೊಂಡು ಆಡ್ತಾ ಇದ್ದೇವೆ. ನಿನ್ನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಯೋಗ್ಯತೆ ನಮ್ಮಲ್ಲಿಲ್ಲ ತಂದೆ. ನಿನ್ನ ಪವಿತ್ರ ಆತ್ಮನಿಂದ ನಮ್ಮನ್ನು ತುಂಬಿಸು. ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡವರಾಗಿ ಕೇವಲ ನಿನ್ನ ವಾಕ್ಯಗಳನ್ನು ಕೇಳುವವರು ಮಾತ್ರವಾಗಿರೋದು, ನಿನ್ನ ವಾಕ್ಯಾನುಸಾರವಾಗಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಬಲಪಡಿಸು. ಈ ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನದ ದೈವ ಸಂದೇಶಕ್ಕಾಗಿ ಆರಿಸಲ್ಪಟ್ಟಂಥ ದೈವ ವಾಕ್ಯವು ವಿಮೋಚನೆ ಕಾಂಡ 7ನೇ ಅಧ್ಯಾಯ 8ರಿಂದ 18 ವಚನಗಳಿಗೆ ವರೆಗೆ ಈಗಾಗಲೇ ಓದಿದ್ದೇವೆ. ಆದರೆ ಈ ದಿನ ನಾವು ಕೇವಲ 7ನೇ ಅಧ್ಯಾಯ ಮಾತ್ರ ಅಲ್ಲದೆ ನಾವು 7ನೇ ಅಧ್ಯಾಯದಿಂದ ನಾವು 12ನೇ ಅಧ್ಯಾಯದವರೆಗೆ ಇರತಕ್ಕಂಥ ಎಲ್ಲ ನೋಡ್ತಾ ಇದ್ದೇವೆ. ಉಪದ್ರವಗಳು, ಐಗುಪ್ತ ದೇಶದ ಜನರ ಮೇಲೆ ದೇವರ ಮುಖಾಂತರ, ಯೆಹೋವನ ಮುಖಾಂತರ ಕಳಿಸಲ್ಪಟ್ಟಂತ ಈ ಉಪದ್ರವಗಳ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. 10 ಪ್ಲೇಗ್ಸ್. ಪ್ರಿಯರೇ, ಕರ್ತನಾದ ದೇವರು, ಯೆಹೋವ ದೇವರು ಮೋಶೆಗೆ ಆತನು ಆಜ್ಞಾಪಿಸಿ ತನ್ನ ಸ್ವಜನರಾಗಿರ್ತಕ್ಕಂಥ ಇಸ್ರಾಯೇಲರನ್ನು ಐಗುಪ್ತ ದೇಶದ ಬಂಧನದಿಂದ ಅವರನ್ನು ಬಿಡಿಸಿ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಆಜ್ಞಾಪಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಫಸ್ಟ್ ಅಟೆಂಪ್ಟ್ ಇಲ್ಲಿ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. 8ನೇ ವಚನದ ಅದಾದ ನಂತರ ನೋಡ್ತಾ ಇದ್ದೇವೆ. ಯೆಹೋವನು ಮೋಶೆ ಆರೋನನ ಸಂಗಡ ಮಾತನಾಡಿ, ಫರೋಹನನ್ನು ನಿಮಗೆ ನಾನು ನಿಮ್ಮ ಮಾತನ್ನು ನಂಬುವಂತೆ ನೀವು ಮಹತ್ ಕಾರ್ಯವನ್ನು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಮೋಶೆ ಆರೋನನಿಗೆ, ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬಿಸಾಡು ಎಂದು ಹೇಳಬೇಕು, ಅದು ಸರ್ಪವಾಗುವುದು ಎಂದು ಆಜ್ಞಾಪಿಸಿದನು. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಯೆಹೋವನು ನಿಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನು ತನ್ನ ಕೋಲನ್ನು ಫರೋಹನ ಮತ್ತು ಅವರ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಈ ಒಂದು ಪ್ಯಾಸೇಜ್ನಲ್ಲಿ ನಾವು ನೋಡ್ತಕ್ಕಂಥ ವಿಷಯ ಏನಂದ್ರೆ, ಯಾವ ರೀತಿ ಮೋಶೆ ಆರೋನರ ಈ ಒಂದು ಕೋಲು ಅಥವಾ ಮೋಶೆಯ ಕೋಲು ಅದು ಸರ್ಪವು ನೋಡ್ತಾ ಇದ್ದೇವೆ. ನೆಲದಲ್ಲಿ ಬಿಸಾಡಿದಂಥ ಸಂದರ್ಭದಲ್ಲಿ ಸರ್ಪವಾಯಿತು, ಅದನ್ನು ಹಿಡಿದಂಥ ಸಂದರ್ಭದಲ್ಲಿ ಮತ್ತು ಅದು ಕೋಲಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮತ್ತು ಯಾವ ರೀತಿಯಲ್ಲಿ ಮೋಶೆ ಆರೋನರು ಮಾಡಿದ್ದಾರೋ ಅದೇ ರೀತಿಯಲ್ಲಿ ಫರೋಹನ ಒಂದು ಗುಪ್ತ ವಿದ್ಯೆ ಮಾಡ್ತಕ್ಕಂಥವ್ರು, ಜೋಯಿಸರು, ಮಂತ್ರವಾದಿಗಳು, ವಿದ್ವಾಂಸರು, ಅವರು ಅದೇ ರೀತಿ ಯಾವ ರೀತಿಯಲ್ಲಿ ಮೋಸ ಮಾಡಿದನೋ ಅದೇ ರೀತಿಯಲ್ಲಿ ಅವರು ಸಹ ಮಾಡಿ ಅವರು ಒಂದು ಡೂಪ್ಲಿಕೇಟ್ ಮಾಡಿರ್ತಕ್ಕಂಥ ವಿಷಯ ಸಹ ನೋಡ್ತಾ ಇದ್ದೇವೆ. ಪ್ರಿಯರೇ, ಐಗುಪ್ತ ದೇಶ ಈ ಒಂದು ಇಸ್ರಾಯೇಲರನ್ನು ನೋಡಿ, ಅಥವಾ ಆ ಒಂದು ರಾಜನಾಗಲಿ ಮತ್ತು ಐಗುಪ್ತ ದೇಶದ ಜನರಾಗಲಿ ಇಸ್ರಾಯೇಲರನ್ನು, ಅವರ ಈ ಒಂದು ಇಸ್ರಾಯೇಲರ ಬೆಳವಣಿಗೆ ಆಗಲಿ, ಅವರ ವಿದ್ಯೆಯಲ್ಲಿಯೂ ಮತ್ತು ಒಂದು ಬಲದಲ್ಲಿಯೂ ಸಂಖ್ಯೆಯಲ್ಲಿಯೂ ಎಲ್ಲ ವಿಧವಾದ ರೀತಿಯಲ್ಲಿ ಅವರು ಬೆಳೆಯುತ್ತಾ ಬಂದರು. ಅವರು ಬೆಳೆಯುತ್ತಾ ಬಂದಂಥ ಸಂದರ್ಭದಲ್ಲಿ ಈ ಒಂದು ಐಗುಪ್ತ ದೇಶದ ಜನರು ಇನ್ಸೆಕ್ಯೂರಿಟಿ ಫೀಲ್ ಮಾಡಲಿಕ್ಕೆ ಆರಂಭ ಮಾಡಿದ್ರು ನೋಡ್ತಾ ಇದ್ದೇವೆ. ಒಂದು ವಿಧವಾದ ಭಯ ಆ ಒಂದು ಜನರಿಗೆ ಉಂಟಾಯಿತು. ಆದ ಕಾರಣ ಆದಷ್ಟು ಮಟ್ಟಿಗೆ ಐಗುಪ್ತ ದೇಶದವರು ಇಸ್ರಾಯೇಲರನ್ನು ಸದೆಬಡಿಯುವುದಕ್ಕಾಗಿ ಐಗುಪ್ತ ದೇಶರು ಪ್ರಯತ್ನ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ದೇವರೊಂದು ಚಿತ್ರ ನೋಡಬೇಕಾದ್ರೆ, ದೇವರು ತನ್ನ ಸ್ವಜನರಾಗಿರ್ತಕ್ಕಂಥ ಇಸ್ರಾಯೇಲರು ಕಷ್ಟದಲ್ಲಿರ್ತಕ್ಕಂಥದ್ದು, ಚಿಂತೆಯಲ್ಲಿರ್ತಕ್ಕಂಥದ್ದು, ಬಾಧೆಯಲ್ಲಿರ್ತಕ್ಕಂಥದ್ದು, ಅವರಿಗೆ ನೋಡ್ತಾ ಹಿಂಸೆ ಆಗ್ತಕ್ಕಂಥದ್ದು ನೋಡಿ ಆತನಿಗೆ ಬಹಳಷ್ಟು ದುಃಖವಾಗಿ ಮತ್ತು ಅದು ನೋಡ್ತಾ ಇದ್ದೇವೆ. ಅವರನ್ನು ಬಿಡಿಸುವುದಕ್ಕಾಗಿ ಮೋಶೆ ಮತ್ತು ಆರೋನರನ್ನು ಆರಿಸಿಕೊಂಡಿರ್ತಕ್ಕಂಥ ವಿಷಯವನ್ನು ಈಗಾಗಲೇ ನಾವು ನೋಡಿದ್ದೇವೆ. ಇಲ್ಲಿ ನೋಡ್ತಾ ಇದ್ದೇವೆ, ಆರೋನನ್ನು ಅವರು ಫರೋನ ಹತ್ರ ಕಳಿಸಿದಂಥ ಸಂದರ್ಭದಲ್ಲಿ, ಮೋಶೆಯನ್ನು ಸಹ ಫರೋನ ಹತ್ರ ಕಳಿಸಿದ ಸಂದರ್ಭದಲ್ಲಿ ಮೋಶೆ ಅವರ ಮಾತನ್ನು ಕೇಳಲಿಕ್ಕೆ ಸಿದ್ಧನಾಗಿರಲಿಲ್ಲ. ಫರೋಹನನ್ನು ಮೋಶೆ ಮತ್ತು ಆರೋನನ ಮಾತುಗಳನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿರಲಿಲ್ಲ ಎಂಬ ವಿಷಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮೋಶೆ ಮಾಡಿದಂತೆ ಆ ಒಂದು ಕೋಲು ಮತ್ತು ನೆಲದಲ್ಲಿ ಬಿಸಾಡಿದಂಥ ಸಂದರ್ಭದಲ್ಲಿ ಅದು ಹಾವಾಗಿರ್ತಕ್ಕಂಥದ್ದು, ಅದನ್ನು ಹಿಡಿದಂಥ ಸಂದರ್ಭದಲ್ಲಿ ಮತ್ತು ಕೋಲಾಗಿರ್ತಕ್ಕಂಥದ್ದು, ಅದೇ ಒಂದು ಅದ್ಭುತ ಕಾರ್ಯವನ್ನು ಫರೋನ ಒಂದು ವಿದ್ವಾಂಸರಾಗಲಿ
ಮತ್ತು ಮಂತ್ರವಾದಿಗಳಾಗಲಿ ಗುಪ್ತವಿದ್ಯೆ ತಿಳಿದಂಥವರಾಗಲಿ ಸೇಮ್ ಡೂಪ್ಲಿಕೇಟ್ ಕೆಲಸ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಕಾರಣ ಏನು ನೋಡ್ತಾ ಇದ್ದೇವೆ, 12ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು, ಆದರೆ ಆರೋನನ ಕೋಲು ಅವರ ಕೋಲನ್ನು ನುಂಗಿಬಿಟ್ಟಿತು. ಡಿಫ್ರೆನ್ಸ್ ನೋಡಬೇಕಾದ್ರೆ ಆರೋನನ ಕೋಲು ಈ ಒಂದು ಐಗುಪ್ತ ದೇಶದ ಒಂದು ಮಂತ್ರವಾದಿಗಳ ಹಾವನ್ನು ತಿಂದು ಬಿಟ್ಟಿತು ಎಂದು ನೋಡ್ತಾ ಇದ್ದೇವೆ, ನುಂಗಿಬಿಟ್ಟಿತು ಎಂದು ನೋಡ್ತಾ ಇದ್ದೇವೆ. ಯೆಹೋವನು ಮೊದಲು ಹೇಳಿದಂತೆ ಫರೋನ ಹೃದಯ ಕಠಿಣವಾಯಿತು, ಅವನವರ ಮಾತಿಗೆ ಕಿವಿಗೊಡದೆ ಹೋದನು. ಆದ ಕಾರಣ ನೋಡ್ತಾ ಇದ್ದೇವೆ 10 times ಮಿನಿಮಮ್ ಆಗಿ ನಾವು ನೋಡ್ತಾ ಇದ್ದೇವೆ 10 ಈ ಒಂದು ಉಪದ್ರವಗಳನ್ನು ಯೆಹೋವ ದೇವರು ಇಸ್ರಾಯೇಲರನ್ನು ಬಿಡಿಸುವುದಕ್ಕಾಗಿ ಆತನು ಐಗುಪ್ತ ದೇಶದ ಈ ಜನರ ಮೇಲೆ ಈ ಒಂದು 10 ಉಪದ್ರವಗಳನ್ನು ತಂದಿರತಕ್ಕಂಥ ವಿಷಯನ ನೋಡ್ತಾ ಇದ್ದೇವೆ. ಎಲ್ಲ ಒಂದು ಉಪದ್ರವಗಳ ವಿಷಯದಲ್ಲಿ ಹೆಚ್ಚಾಗಿ ನಾನು ಎಂಫಸೈಸ್ ಮಾಡ್ತಿಲ್ಲ, ಆದರೆ ಕೆಲವು ಉಪದ್ರವಗಳನ್ನು ಮಾತ್ರ ನಾವು ಕೆಲವು ಮನನ ಮಾಡೋಣ. ಅದರ ಮುಖಾಂತರ ನಾವು ಕಲಿತಕ್ಕಂಥ ವಿಷಯಗಳನ್ನು ಸಹ ನಾವು ಕಲೀಲಿಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ನೋಡ್ತಾ ಇದ್ದೇವೆ, ನೈಲ್ ನದಿ ನೀರು ರಕ್ತವಾದದ್ದು. ತರುವಾಯ ಯೆಹೋವನು ಮೋಶೆಗೆ, ಫರೋನ ಹೃದಯವು ಮುಂಡಾಗಿದೆ, ತಾನು ಜನರಿಗೆ ಅಪ್ಪಣೆ ಕೊಡುವುದಿಲ್ಲವೆನ್ನುತ್ತಾನೆ. ಬೆಳಿಗ್ಗೆ ಫರೋನ ಬಳಿಗೆ ಹೋಗು, ಅವನು ನದಿಗೆ ಹೋಗುತ್ತಾನಲ್ಲ, ಸ್ವಲ್ಪವಾಗಿ ಮಾಡಲ್ಪಟ್ಟ ಆ ಕೋಲನ್ನು ನೀನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಎದುರುಗೊಳ್ಳುವುದಕ್ಕಾಗಿ ನೈಲ್ ನದಿಯ ತೀರದಲ್ಲಿ ನಿಂತುಕೊಂಡು ಹೀಗನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದನಷ್ಟೇ. ಈವರೆಗೂ ನೀನು ಲಕ್ಷ್ಯಕ್ಕೆ ತರಲಿಲ್ಲ ಎಂಬುದಾಗಿ ಮೋಶೆ ಆರೋನರು ಈ ಒಂದು ಫರೋನಿಗೆ ಹೇಳಿರ್ತಕ್ಕಂಥ ವಿಷಯನ ನೋಡ್ತಾ ಇದ್ದೇವೆ. ಲೆಟ್ ಮೈ ಪೀಪಲ್ ಗೋ, ಲೆಟ್ ಮೈ ಪೀಪಲ್ ಗೋ ಎಂಬುದಾಗಿ ಹೇಳಿರ್ತಕ್ಕಂಥ ವಿಷಯನ ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಒಂದು ಪ್ಲೇಗ್ಸ್ ಅಥವಾ ವಿಪತ್ತುಗಳು ಉಪದ್ರವಗಳು ನೋಡಬೇಕಾದ್ರೆ ಅವುಗಳ ಒಂದು ಉದ್ದೇಶ ಉಂಟು. ಈ ಒಂದು ಉದ್ದೇಶ ನೋಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ದೇ ಶುಡ್ ನೋ ದ ಗಾಡ್ is a powerful God and is the God of Israel and is the only God. ದೇವರು ಯೆಹೋವ ದೇವರು ಮಾತ್ರ ಈ ಲೋಕದಲ್ಲಿ ದೇವರಾಗಿದ್ದಾನೆ, ಇಸ್ರಾಯೇಲ್ ದೇವರು ಮಾತ್ರ ಈ ಲೋಕದ ಎಲ್ಲ ಜನರಿಗೆ ದೇವರಾಗಿದ್ದಾನೆ ಎಂಬುದಾಗಿ ಅವರು ತಿಳಿದುಕೊಳ್ಳುವುದಕ್ಕಾಗಿ ಈ ರೀತಿ ಮಾಡಿರತಕ್ಕಂಥ ವಿಷಯವನ್ನು ಇಲ್ಲಿ ನೋಡುವರಾಗಿದ್ದೇವೆ. 17ನೇ ವಚನದಲ್ಲಿ ನೋಡುತ್ತೇವೆ, ಆದುದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಒಡಿಸುವೆನು, ಅದು ರಕ್ತವಾಗುವುದು. 17ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಆದ್ರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿ ನೀರನ್ನು ಬಡಿಸುವೆನು, ಆಗ ಅದು ರಕ್ತವಾಗುವುದು ಎಂಬುದಾಗಿ ಹೇಳ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅಂದ್ರೆ ನೀನು ನನ್ನನ್ನು ತಿಳಿದುಕೊಳ್ಳುವುದಕ್ಕಾಗಿ, ಅಂದ್ರೆ ಯೆಹೋವ ದೇವರು ಎಷ್ಟು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ, ಎಷ್ಟು ಪ್ರಬಲವುಳ್ಳ ದೇವರಾಗಿದ್ದಾನೆ ಮತ್ತು ಸರ್ವಲೋಕದ ಆತನ ಕರ್ತನಾಗಿದ್ದಾನೆ, ದೇವರಾಗಿದ್ದಾನೆ ಎಂಬುದಾಗಿ ತಿಳಿಯಪಡಿಸುವುದಕ್ಕಾಗಿ ಯೆಹೋವ ದೇವರು ಈ ಒಂದು ಉಪದ್ರವಗಳನ್ನು ಬರುವಂತೆ ಮಾಡಿರ್ತಕ್ಕಂಥ ವಿಷಯವನ್ನು ನೋಡ್ತಾ ಇದ್ದೇವೆ. ಸೊ ದಟ್ ದೇ ಶುಡ್ ನೋ that Yahweh is the living God, is a powerful God. ಎರಡನೇದಾಗಿ ನೋಡ್ತಾ ಇದ್ದೇವೆ, ಈ ಒಂದು ಪ್ಲೇಗ್ಸ್ ಅಥವಾ ಈ ಒಂದು ಉಪದ್ರವಗಳ ಎರಡನೆಯ ಒಂದು ಉದ್ದೇಶ ನೋಡ್ತಾ ಇದ್ದೇವೆ, ಟು ಡಿಸ್ಪ್ಲೇ ಹಿಸ್ ಪವರ್ ಅಂಡ್ ಪ್ರೆಸೆನ್ಸ್. ನೋಡ್ತಾ ಇದ್ದೇವೆ ಯೆಹೋವ ದೇವರಲ್ಲಿ ಆತನು ಎಷ್ಟು ಬಲವುಳ್ಳ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ ಮತ್ತು ಆತನು ಯಾವಾಗಲೂ ತನ್ನ ಜನರನ್ನು ಕಾಪಾಡತಕ್ಕಂಥ ದೇವರಾಗಿದ್ದಾನೆ ಎಂಬುದಾಗಿ ಪ್ರೂವ್ ಮಾಡುವುದಕ್ಕಾಗಿ, ಅಂದರೆ ಈ ಒಂದು ಇಸ್ರಾಯೇಲರನ್ನು ಕಾಪಾಡಿ ಈ ಒಂದು ಮಿಶ್ರ ದೇಶದವರಿಗೆ ಅಥವಾ ಈ ಒಂದು ಐಗುಪ್ತ ದೇಶದವರಿಗೆ ಪನಿಷ್ಮೆಂಟ್ ಮಾಡಿರ್ತಕ್ಕಂಥ ವಿಷಯನ್ಸ್ ನೋಡ್ತಾ ಇದ್ದೇವೆ. ಇನಿಷಿಯಲಿ ಕೆಲವು ಉಪದ್ರವಗಳು ಬಂದಂಥ ಸಂದರ್ಭದಲ್ಲಿ ಇಸ್ರಾಯೇಲರು ಕಷ್ಟಪಟ್ಟರು ಮತ್ತು ಅದೇ ರೀತಿಯಲ್ಲಿ ಐಗುಪ್ತ ದೇಶದವರು ಸಹ ಕಷ್ಟಪಟ್ಟರು. ಅದಾದ ನಂತರ ಕೆಲವು ಉಪದ್ರವಗಳು ಕೇವಲ ಐಗುಪ್ತ ದೇಶದವರಿಗೆ ಮಾತ್ರ ಈ ಒಂದು ಉಪದ್ರವಗಳು ಬಂದಿರತಕ್ಕಂಥ ನೋಡ್ತಾ ಇದ್ದೇವೆ. ಇನಿಷಿಯಲಿ ಕೆಲವು ಉಪದ್ರವಗಳು ಅದು ಇಸ್ರಾಯೇಲರಿಗೆ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೇವೆ ಮತ್ತು ಈ ಒಂದು ಐಗುಪ್ತ ದೇಶದವರಿಗೂ ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯಾಕೆ ಈ ಒಂದು ಇಬ್ಬರಿಗೂ, ಅಂದ್ರೆ ಇಸ್ರಾಯೇಲರಿಗೂ ಮತ್ತು ಐಗುಪ್ತ ದೇಶದವರಿಗೂ ಯಾಕೆ ಈ ರೀತಿಯ ಉಪದ್ರವ ಇನಿಷಿಯಲಿ ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇದಾದ ನಂತರ ನೋಡ್ತಾ ಇದ್ದೇವೆ ಕೇವಲ ಐಗುಪ್ತ ದೇಶದವರಿಗೆ ಮಾತ್ರ ಉಪದ್ರವಗಳು ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯಾಕೆ ಇಬ್ಬರಿಗೂ? ಅಂದ್ರೆ ಯೆಹೋವ ದೇವರು
ಇಸ್ರಾಯೇಲ್ ದೇವರಾಗಿರೋದಾದರೆ ಇಸ್ರಾಯೇಲರಿಗೂ ಮತ್ತು ಐಗುಪ್ತ ದೇಶದವರಿಗೂ ಇಬ್ಬರಿಗೂ ಯಾಕೆ ಪನಿಷ್ಮೆಂಟ್ ಮಾಡಬೇಕು? ಕೇವಲ ಆತನು ಐಗುಪ್ತ ದೇಶದವರಿಗೆ ಮಾತ್ರ ಆತನ ಪನಿಷ್ಮೆಂಟ್ ಮಾಡಬಹುದಾಗಿತ್ತು, ಆದರೆ ಇಬ್ಬರಿಗೂ ಸಹ ಪನಿಷ್ಮೆಂಟ್ ಆಗಿರೋದನ್ನು ನೋಡ್ತಾ ಇದ್ದೇವೆ. ಪ್ರಿಯರೇ, ಕೆಲವು ವಿಷಯಗಳನ್ನು ದೇವರು ನಮಗೆ ಕಲಿಸುವುದಕ್ಕಾಗಿ, ಈ ಒಂದು ಯೆಹೋವನು ಮಾತ್ರ ದೇವರೆಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಇಸ್ರಾಯೇಲರು ಸಹ ಮತ್ತು ಅದೇ ರೀತಿಯಲ್ಲಿ ಐಗುಪ್ತ ದೇಶದವರು ಸಹ ಇಬ್ಬರಿಗೂ ಸಹ ಅವಶ್ಯಕತೆ ಉಂಟು ಎಂಬುದಾಗಿ ನೋಡ್ತಾ ಇದ್ದೇವೆ. ಯೆಹೋವ ದೇವರು ಅವರನ್ನು ಸಂರಕ್ಷಿಸ್ತಕ್ಕಂಥ ದೇವರಾಗಿದ್ದನು, ಅವರನ್ನು ಕಾಪಾಡ್ತಕ್ಕಂಥ ದೇವರಾಗಿದ್ದನು. ಆದರೆ ಆತನನ್ನು ಬಿಟ್ಟು ಅವರು ಬೇರೆ ಜನರಂತೆ ಅವರು ಸಹ ಈ ಒಂದು ಮೂರ್ತಿ ಪೂಜೆ ಮಾಡ್ತಕ್ಕಂಥ ಜನರಾಗಿರ್ತಕ್ಕಂಥ ಒಂದು ವಿಷಯ ನೋಡ್ತಾ ಇದ್ದೇವೆ. ಆದ ಕಾರಣ ಅವರಿಬ್ಬರಿಗೂ ನೋಡ್ತಾ ಇದ್ದೇವೆ, ಇವರು ಅಂದ್ರೆ ಇಸ್ರಾಯೇಲರಿಗೂ ಪಾಠ ಕಲಿಸಬಹುದಾಗಿತ್ತು, ಪಾಠ ಕಲಿಸೋದಕ್ಕಾಗಿ ದೇವರು ಉದ್ದೇಶ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಐಗುಪ್ತ ದೇಶದವರಿಗೂ ಪಾಠ ಕಲಿಸೋದು ನೋಡ್ತಾ ಇದ್ದೇನೆ. ಅದಾದ ನಂತರ ಇಬ್ಬರು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ, ಸಮಯ ಬಂದಂಥ ಸಂದರ್ಭದಲ್ಲಿ ಇಸ್ರಾಯೇಲರನ್ನು ಆತನು ಕಾಪಾಡಿದನು ಮತ್ತು ಐಗುಪ್ತ ದೇಶದವರನ್ನು ಪನಿಷ್ಮೆಂಟ್ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಯಾಕಂದ್ರೆ ಐಗುಪ್ತ ದೇಶದವರು ಅವರ ಮೂರ್ತಿ ಪೂಜಕರಾಗಿದ್ದರು. ಅಂದರೆ ಮೂರ್ತಿ ಪೂಜೆ ಯೆಹೋವ ದೇವರಿಗೆ ಯಾವಾಗಲೂ ಅಸಹ್ಯ ಎಂಬುದಾಗಿ ನೋಡ್ತಾ ಇದ್ದೇವೆ. ಯೆಹೋವ ಆಲ್ವೇಸ್ ಹೇಟೆಡ್ ಐಡಲ್ ವರ್ಷಿಪ್. ಮೂರ್ತಿ ಪೂಜೆನ ಯಾವಾಗಲೂ ಆತನು ದ್ವೇಷಿಸಿದ್ದನ್ನು ನೋಡ್ತಾ ಇದ್ದೇವೆ. ಮೂರ್ತಿ ಪೂಜೆ ಮಾಡ್ತಕ್ಕಂಥವ್ರನ್ನ ಯಾರನ್ನು ಆತನು ಇಷ್ಟಪಡಲಿಲ್ಲ. ಅದ ಕಾರಣ ನೋಡ್ತಾ ಇದ್ದೇವೆ, ಯಾರು ಮೂರ್ತಿ ಪೂಜಕರಾಗಿದ್ದಾರೋ ಅವರೆಲ್ಲರಿಗೆ ಯೆಹೋವನು ಮಾತ್ರ ದೇವರಾಗಿದ್ದಾನೆ ಎಂಬುದಾಗಿ ತೋರಿಸಿಕೊಡುವುದಕ್ಕಾಗಿ ಆತನು ಎಷ್ಟು ಸಾಮರ್ಥ್ಯದ ದೇವರಾಗಿದ್ದಾನೆ ಮತ್ತು ಯಾವ ರೀತಿಯಲ್ಲಿ ಆತನು ತನ್ನ ಸ್ವಂತ ಜನರನ್ನು ಆತನು ಆಶ್ಚರ್ಯವಾದ ರೂಪದಲ್ಲಿ ಕಾಪಾಡುತ್ತಾನೆ ಎಂಬುದಾಗಿ ಪ್ರೂವ್ ಮಾಡೋದಕ್ಕಾಗಿ ಈ ಒಂದು ಎಲ್ಲ ಒಂದು ಉಪದ್ರವಗಳು ಬಂದಿರತಕ್ಕಂಥ ವಿಷಯ ಸಹ ನಾನು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ದಿನದಲ್ಲಿ ನೋಡ್ತಾ ಇದ್ದೇವೆ ನಮ್ಮ ವಿಶ್ವದ ಎಲ್ಲ ಕಡೆಗಳಲ್ಲಿ ಕೋವಿಡ್ ಕಾರಣ, ಅಂದರೆ ಕೊರೋನಾ ವೈರಸ್ ಕಾರಣ ಎಷ್ಟೋ ಜನರು ಕಷ್ಟದಲ್ಲಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಎಷ್ಟೋ ಸೈಂಟಿಸ್ಟ್ಗಳು ಈ ಒಂದು ವೈರಸ್ ಅನ್ನು ನಾಶ ಮಾಡೋದಕ್ಕಾಗಿ ಅದನ್ನು ನೋಡ್ತಾ ಇದ್ದೇವೆ. ಸಂಪೂರ್ಣವಾದ ರೀತಿಯಲ್ಲಿ ಈ ಒಂದು ವೈರಸ್ಗೆ ಮದ್ದನ್ನು ಹುಡುಕುವುದಕ್ಕಾಗಿ, ಔಷಧವನ್ನು ಹುಡುಕುವುದಕ್ಕಾಗಿ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಸಕ್ಸಸ್ ಬಹಳಷ್ಟು ಕಡಿಮೆಯಾಗಿದೆ. ಆದರೆ ನೋಡ್ತಾ ಇದ್ದೇವೆ, ಈ ಕೆಲವೊಮ್ಮೆ ಈ ಒಂದು ಉಪದ್ರವದ ಮುಖಾಂತರ, ಈ ಪ್ಯಾಂಡಮಿಕ್ ಮುಖಾಂತರ ಕೆಲವು ವಿಷಯಗಳನ್ನು ದೇವರು ನಮಗೆ ಕಲಿಸುವುದಕ್ಕಾಗಿ ಪ್ರಯತ್ನ ಪಡುತ್ತಾನೆ. ಮತ್ತು ಈ ಪ್ಯಾಂಡಮಿಕ್ ಮುಖಾಂತರ, ಈ ಉಪದ್ರವದ ಮುಖಾಂತರ ನಾವು ಕೆಲವು ವಿಷಯಗಳನ್ನು ಕಲಿಯಬಹುದು, ಕೆಲವು ಪಾಠಗಳನ್ನು ಕಲಿಯಬಹುದು. ಅದೇ ರೀತಿ ನೋಡ್ತಾ ಇದ್ದೇವೆ, ಈ ಪ್ಯಾಂಡಮಿಕ್ ಮುಖಾಂತರ ನೋಡ್ತಾ ಇದ್ದೇವೆ ದೇವರು ಎಷ್ಟು ಸಾಮರ್ಥ್ಯವುಳ್ಳ ದೇವರೆಂಬುದಾಗಿ ನಾವು ಕಲಿತಕ್ಕಂಥ ಒಂದು ಸಮಯ ಬಂದಿದೆ. ಯಾಕಂದರೆ ಸೈಂಟಿಸ್ಟ್ಗಳಾಗಲಿ, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಲಿ, ದೊಡ್ಡ ದೊಡ್ಡ ರಾಜಕೀಯ ನಾಯಕರಾಗಲಿ ಅವರು ಭಾಳಷ್ಟು ಕಷ್ಟಪಟ್ಟು ನೋಡ್ತಾ ಇದ್ದೇವೆ. ಕೇವಲ ಚಿಕ್ಕದಾಗಿರ್ತಕ್ಕಂಥ ಒಂದು ವೈರಸ್, ಆ ಒಂದು ವೈರಸ್ಗೆ ವಿರುದ್ಧವಾಗಿ ನಾವು ಫೈಟ್ ಮಾಡಲಿಕ್ಕೆ ಜನರು ಭಾಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಅದರಲ್ಲಿ ಎಷ್ಟೋ ಜನರು ಅನ್ಸಕ್ಸಸ್ ಆಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಈ ಒಂದು ವಿಷಯಗಳು ನಾವು ಅಂದರೆ ಹಳೆ ಒಡಂಬಡಿಕೆ ಮತ್ತು ಈಗಿನ ಪ್ರೆಸೆಂಟ್ ಸಿಚುವೇಶನ್ಸ್ ನಾವು ಕಂಪೇರ್ ಮಾಡೋದಾದರೆ, ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಸಹ ಯಾವ ರೀತಿಯಲ್ಲಿ ಐಗುಪ್ತ ದೇಶದವರು ಮತ್ತು ಅದೇ ರೀತಿಯಲ್ಲಿ ಇಸ್ರಾಯೇಲರು ಸಹ ಕೆಲವು ಉಪದ್ರವಗಳಿಗೆ ಒಳಗಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮತ್ತು ಮುಂದಿನ ಕೆಲವು ಉಪದ್ರವಗಳು ಕೇವಲ ಐಗುಪ್ತ ಜನರಿಗೆ ಮಾತ್ರ ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಬಂದಿರತಕ್ಕಂಥ ಒಂದು ಉಪದ್ರವ ಐಗುಪ್ತ ದೇಶದವರಿಗೂ ಮತ್ತು ಇಸ್ರಾಯೇಲಿಗೂ ಬಂದಿರತಕ್ಕಂಥ ಒಂದು ಉಪದ್ರವ ಆದ ಹಾಗೆ ಈ ದಿನದಲ್ಲಿ ಸಹ ಈ ಒಂದು ಕೊರೋನಾ ವೈರಸ್ ಕೇವಲ ಕ್ರೈಸ್ತರ ಬೇರೆ ಅನ್ಯ ಜನರಿಗೆ ಮಾತ್ರ ಅಲ್ಲದೆ ಕ್ರೈಸ್ತರಿಗೂ ಸಹ ಈ ಒಂದು ಇದರ ಒಂದು ರೋಗದ ಒಂದು ಕಷ್ಟ ಏನು, ಬೇನೆ ಏನು, ಎಷ್ಟು ವಿನಾಶಕಾರಿಯಾಗಿರ್ತಕ್ಕಂಥ ಇದು ರೋಗವಾಗಿದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಈ ಒಂದು ರೋಗ ಬಂದಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಸೊ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ನಮ್ಮೆಲ್ಲರಿಗೆ ಕಷ್ಟವನ್ನು ತರತಕ್ಕಂಥ, ಭಯವನ್ನು ಮುಟ್ಟಿಸ್ತಕ್ಕಂಥ ಈ ಒಂದು ಸಿಚುವೇಶನ್ ಈಗ ನಾವು ಎದುರು ನೋಡ್ತಾ ಇದ್ದೇವೆ. ಇದೇ ಒಂದು ಸಿಚುವೇಶನ್ ಆಗಿನ ಕಾಲದಲ್ಲಿ ಈ ಒಂದು ಐಗುಪ್ತ ದೇಶದವರು ವಿಶೇಷವಾದ ರೀತಿಯಲ್ಲಿ ಇಂಥ ಸಿಚುವೇಶನ್ಗೆ ಒಳಗಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮತ್ತು ಇಸ್ರಾಯೇಲರು ಸಹ ಈ ಒಂದು ಪರಿಸ್ಥಿತಿಗೆ ಎದುರಾಗಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಆದರೆ ಅದರ ಒಂದು ಸೊಲ್ಯೂಷನ್ ದೇವರ ಹತ್ತಿರ ಉಂಟು. ಆದರೆ ಈ ಒಂದು ಪಾಠ ಕಲಿಸುವುದಕ್ಕಾಗಿ, ಅಂದರೆ ದೇವರು ಮಾತ್ರ, ಯೆಹೋವ ದೇವರು ಮಾತ್ರ ಆತನು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ ಎಂಬುದಾಗಿ ತೋರಿಸುವುದಕ್ಕಾಗಿ, ಅದಾದ ನಂತರ ಯೆಹೋವ ದೇವರಲ್ಲಿ ಆತನು ಎಷ್ಟು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ ಎಂಬುದಾಗಿ ತೋರಿಸಿಕೊಡೋದಕ್ಕಾಗಿ, ಅದಾದ ನಂತರ ನೋಡ್ತಾ ಇದ್ದೇವೆ ದೇ ಶುಡ್ ಫಿಯರ್ ಹಿಮ್. ಅದಾದ ನಂತರ ದೇವರಿಗೆ ಭಯಪಡಬೇಕೆಂಬುದಾಗಿ ಆ ದೇವರ ಒಂದು ಚಿತ್ತವಾಗಿತ್ತು. ಆತನು ಎಷ್ಟು ಭಯಂಕರವಾದ ಕಾರ್ಯವನ್ನು ತರಬಹುದು, ಎಷ್ಟು ಭಯಂಕರವಾದ ಉಪದ್ರವವನ್ನು ತರಬಹುದು. ಆತನ ಮನಸ್ಸು ಮಾಡಿದರೆ ನಮ್ಮನ್ನು ಒಂದೇ ಒಂದು ಕ್ಷಣದಲ್ಲಿ ಸಹ ನಾಶ ಮಾಡಬಹುದು. ಆದರೆ ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ
ವಿಶೇಷವಾದಂಥ ಕ್ರೈಸ್ತರಾಗಿರ್ತಕ್ಕಂಥ ನಾವು ಸಹ ದೇವರ ಭಯವಿಲ್ಲದೆ ನಾವು ನಮ್ಮ ಜೀವನ ಜೀವಿಸ್ತಾ ಇದ್ದೇವೆ. ದೇರ್ ಇಸ್ ನೋ ಫಿಯರ್ ಆಫ್ ಗಾಡ್. ಕೆಲವು ಜನರು ಇಲ್ಲಿವರೆಗೆ ಅವರು ಬಿಲೀವ್ ಮಾಡ್ತಾ ಇದ್ದಾರೆ ದೇವರೇ ಇಲ್ಲ ಎಂಬುದಾಗಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಜನರಿದ್ದಾರೆ. ಮೆನಿ ಪೀಪಲ್ ದೇ ಬಿಲೀವ್ ದಟ್ ದೇರ್ ಇಸ್ ನೋ ಗಾಡ್. ಅಂಥ ಜನರಿಗೆ ಪಾಠ ಕಲಿಸುವುದಕ್ಕಾಗಿ ಅದಾದ ನಂತರ ನೋಡ್ತಾ ಈಗಿನ ಕಾಲದಲ್ಲಿ ಸಂದರ್ಭ ನೋಡ್ತಾ ಇದ್ದೇವೆ. ನಾವೆಲ್ಲ ವಿಧವಾದ ರೀತಿಯಲ್ಲಿ ಈ ಒಂದು ಕೊರೋನಾ ವೈರಸ್ ಮುಖಾಂತರ ನಾವು ನೋಡ್ತಾ ಇದ್ದೇವೆ. ಮುಕ್ತಿ ಪಡೆಯುವುದಕ್ಕಾಗಿ, ಬಿಡುಗಡೆ ಪಡೆಯುವುದಕ್ಕಾಗಿ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಆದರೆ ಈಗಿನ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ಎಷ್ಟು ಕ್ರೈಸ್ತ ಜನರು ಸಹ ನೋಡ್ತಾ ಇದ್ದೇವೆ ತಮ್ಮ ಒಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡೋದು ನೋಡ್ತಾ ಇದ್ದೇವೆ. ಎಷ್ಟು ಸಭೆಗಳಾಗಲಿ, ಎಷ್ಟು ಪ್ರೇಯರ್ ರೂಮ್ಗಳಾಗಲಿ ಈಗ ಪ್ರೇಯರ್ ಮಾಡೋದು ನೋಡ್ತಾ ಇದ್ದೇವೆ. ಕೊನೆಗೆ ಅದು ಕ್ರೈಸ್ತರಾಗಿರ್ತಕ್ಕಂಥ ನಾವು ಈ ಒಂದು ದೇವರ ಸಹಾಯವಿಲ್ಲದೆ ನಾವು ಈ ಲೋಕದಲ್ಲಿ ಉಳಿಯತಕ್ಕಂಥದ್ದು ಅಸಾಧ್ಯ ಎಂಬ ಒಂದು ವಿಷಯ ನಾವು ಕಲಿತಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಇಟ್ ಇಸ್ ಹೈಲಿ ಇಂಪಾಸಿಬಲ್ ಟು ಬಿ ಅಲೈವ್ ವಿದೌಟ್ ದ ಪ್ರೆಸೆನ್ಸ್ ಆಫ್ ಗಾಡ್, ವಿದೌಟ್ ದ ಪ್ರೊಟೆಕ್ಷನ್ ಆಫ್ ಗಾಡ್. ದೇವರ ಸಹಾಯವಿಲ್ಲದೆ, ಆತನ ಸಂರಕ್ಷಣೆ ಇಲ್ಲದೆ ನಾವು ಈ ಲೋಕದಲ್ಲಿ ಒಂದು ಕ್ಷಣ ಸಹ ನಾವು ಜೀವಂತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಈ ಒಂದು ಪಾಠವನ್ನು ಕಲಿಸ್ತಕ್ಕಂಥ ಈ ಒಂದು ಪ್ಲೇಗ್ಸ್ ಅಥವಾ ವಿಪತ್ತುಗಳನ್ನು ನಾವು ಇಲ್ಲಿ ನೋಡಲಾಗಿದ್ದೇವೆ. ಸೊ ಎರಡನೇದಾಗಿ ದೇ ಶುಡ್ ಫಿಯರ್ ಗಾಡ್. ಓಕೆ, ಮೊದಲನೇದಾಗಿ ದೇ ಶುಡ್ ನೋ ಗಾಡ್, that he is the powerful God and his presence is always with his people. Secondly, they should fear God. ಅಂದರೆ ದೇವರ ಭಯ. ಇಬ್ಬರು ಇಸ್ರಾಯೇಲರು ಮತ್ತು ಐಗುಪ್ತ ದೇಶದವರು ಇಬ್ಬರು ಸಹ ದೇವರ ಭಯ ಅವರು ತಿಳಿದುಕೊಳ್ತಕ್ಕಂಥದ್ದು ದೇವರ ಒಂದು ಚಿತ್ತವಾಗಿ ನೋಡ್ತಾ ಇದ್ದೇವೆ. ಭಯವಿಲ್ಲದ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ದೇವರು ಇಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಸೊ ಗಾಡ್ ಇಸ್ ಮೇಕಿಂಗ್ ಅಸ್ ಟು ರಿಯಲೈಸ್ ದಟ್ His presence is there. His presence is there, but we are not able to realize. If He wants, He can punish us. If He wants, He can save us. ಆತನು ಚಿತ್ತೈಸುವುದಾದರೆ ಆತನು ನಮ್ಮನ್ನು ನಾಶ ಮಾಡಬಹುದು ಮತ್ತು ಆತನು ಚಿತ್ತೈಸುವುದಾದರೆ ನಮ್ಮನ್ನು ಸಂರಕ್ಷಿಸಬಹುದು. ಅಂದರೆ ನಾವು ಯಾವಾಗಲೂ ಆತನ ಮನೆ ಹೋಗಬೇಕೆಂಬುದಾಗಿ ಆತನ ಒಂದು ಚಿತ್ತವಾಗಿದೆ. ಮತ್ತು ಐಗುಪ್ತ ದೇಶದವರು ಕೇಳಬೇಕು, ಅದಾದ ನಂತರ ಇಸ್ರಾಯೇಲರು ಸಹ ದೇವರ ಭಯ ಅವರ ಜೀವನದಲ್ಲಿ ಇರಬೇಕೆಂಬುದಾಗಿ ದೇವರ ಚಿತ್ತವಾಗಿತ್ತು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ಪರಮೇಶ್ವರ ಭಯ ಬುದ್ಧಿ ಕಾ ಮೂಲ ಹೈ. ಆದ್ದರಿಂದ ಪ್ರಿಯರೇ, ಈ ದಿನದಲ್ಲಿ ಎಷ್ಟೋ ಜನರು ಅವರು ಪಾಪದ ಕೃತ್ಯಗಳಲ್ಲಿ ಅವರು ತಲ್ಲೀನರಾಗಿರ್ತಕ್ಕಂಥ ಕಾರಣ ನೋಡ್ತಾ ಇದ್ದೇವೆ. ಅವರು ಮಾಡಬಾರದ ಕೃತ್ಯಗಳಲ್ಲಿ ಅವರು ಬಹಳಷ್ಟು ಇಂಟ್ರೆಸ್ಟಿಂದ ಅವರು ತಮ್ಮ ಒಂದು ಕೆಲಸಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪಾಪದಲ್ಲಿ ಮುಳುಗತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ. ದೇವರ ಒಂದು ಪ್ರಸನ್ನತೆಯನ್ನು ಅವರು ಕಾಣ್ತಾ ಇಲ್ಲ. ನಾವು ಸಹ ಎಷ್ಟೋ ಸಂದರ್ಭದಲ್ಲಿ ಈ ಒಂದು ನೋಡ್ತಾ ಇದ್ದೇವೆ. 10 plagues ಯಾಕೆ ಬಂದಿವೆ ಅಂದರೆ ನಾವು ಅನ್ಬೋದು. ಒಂದೇ ಒಂದು ಒನ್ ಪ್ಲೇಗ್ ವಾಸ್ ಸಫಿಷಿಯಂಟ್. ಒನ್ ಪ್ಲೇಗ್ ವಾಸ್ ಸಫಿಷಿಯಂಟ್ ಟು ನೋ ದಟ್ ಗಾಡ್ ಇಸ್ ದ ಗಾಡ್ ಆಫ್ ಇಸ್ರಾಯಲ್, is Almighty God. His presence always with His people, and everybody should fear Him, and thirdly everybody should obey Him. ಈ ಮೂರು ವಿಷಯಗಳನ್ನು ನೋಡ್ತಾ ಇದ್ದೇವೆ. ಅಂದರೆ ಒಂದೇ ಒಂದು ಪ್ಲೇಗ್, ಒಂದೇ ಒಂದು ಉಪದ್ರವದ ಮುಖಾಂತರ ದೇವರು ಪಾಠ ಕಲಿಸಬಹುದಾಗಿತ್ತು. ಆದರೆ ಇಷ್ಟೊಂದು ಉಪದ್ರವಗಳು ಯಾಕೆ ಬಂದಿದೆ ಎಂಬುದಾಗಿ, ಮತ್ತು ಉಪದ್ರವ ಬಂದಂಥ ಸಂದರ್ಭದಲ್ಲಿ, ಪ್ರತಿ ಒಂದು ಉಪದ್ರವ ಬಂದಂಥ ಸಂದರ್ಭದಲ್ಲಿ ಆತನು ಹೇಳ್ತಾ ಇದ್ದೇನೆ, ನಾನು ನಿನ್ನ ಜನರನ್ನು ಬಿಟ್ಟು ಬಿಡುತ್ತೇನೆ. जब इस प्रकार का यानी कि जो समस्या आया है, तब फरो ने कहा कि आपके लोगों को, इजरायलियों को मैं छोड़ दूंगा. आप जो है जाके अपने परमेश्वर को जो है आराधना कर सकते हैं. और जैसा जो है उनका जो प्लेग खत्म हुआ है, उसके बाद में उनका हृदय फिर से कठोर हुआ है. तो ऐसा लगता है फरो किस मिट्टी का व्यक्ति है, किस प्रकार का व्यक्ति है. कितने बार जो है बड़े बड़े जो है कि चमत्कार कार्य जो है आंखों के सामने देख रहे हैं, कितने बड़े बड़े जो है समस्या के जीवन में आ रहे हैं, लेकिन जब समस्या आया है परमेश्वर को जाते हैं और जैसे जो है समस्या खत्म हो जाता है और फिर से वो परमेश्वर का आज्ञाओं का उल्लंघन करते हैं. कई बार ऐसा लगता है कि जो है किस प्रकार का व्यक्ति है, लेकिन ये सेम यानी जो बातों को अगर अपने जीवन में अपने लिए अगर लागू करते तो हम भी इस फरो जो राजा है उससे हम भी कोई कम नहीं है. परमेश्वर का आश्चर्य कर्म हमेशा हम देखते हैं.
परमेश्वर कितने सामर्थ्यवान परमेश्वर, इस बात को जानते हैं। परमेश्वर जो है अगर वो चाहो तो जो है हमें संरक्षण कर सकता है, चाहो तो हमें नाश भी कर सकता है। उनके हाथ में सब कुछ है। ये सब कुछ जानने के बावजूद भी जो है उसको भूलकर जो है हम वही कार्य करते हैं जो हमें नहीं करना चाहिए। बार बार हम लोग जो है परमेश्वर का आज्ञा का उल्लंघन हम करते हैं। हमें पता है ये काम जो है परमेश्वर को जो है घृणा लाने वाला जो काम है, ये पाप है, ये गलत बात है, ऐसे काम करना अच्छी बात नहीं है। बार बार जो हम सुनते हैं और जब चर्च में आते हैं, प्रभु के सानिध्य में रहते हैं, जो आराधना करते रहते हैं, ऐसे समय पर कई बार हम लोग जो है बोलते हैं, हे प्रभु मैं ऐसे गलत काम दोबारा कभी नहीं करेंगे। लेकिन जैसे हम चर्च के बाहर हम चले जाते हैं, अपने जो परिवार में रहते हैं, घर में रहते हैं और जॉब करने की जगह पे रहते हैं, और वो समय पर कई बार हम भूल जाते हैं कि परमेश्वर जिंदा परमेश्वर है, वो हमें देख रहे हैं और परमेश्वर की इच्छा क्या है, सारे बातों को हम भूल जाते हैं। तो उसी प्रकार जो है कि एक बार नहीं कि 10 बार, कि सिर्फ यहाँ पर 10 बार जो है कि जो है फरो को मौका मिला। मेरे प्यारे भाई बहनों, यहोवा ने या परमेश्वर ने मुझे और आपको कितने बार मौका दिया है सुधारने के लिए, कितने बार मौका दिया है अपने पापों से पश्चाताप करने के लिए, कितने बार मौका दिया है परमेश्वर वही जिंदा परमेश्वर है इस बात को स्वीकार करने के लिए, कितने बार हमें मौका दिया है उनके उसे परमेश्वर से डरने के लिए, कितने बार हमें मौका दिया गया जो है परमेश्वर का उनके जो है आज्ञाओं का पालन करने के लिए, कितने बार हमें जो है चेतावनी दिया है। ये नहीं जो है कि 10 प्लेग्स के द्वारा 10 ಈ ಒಂದು ಉಪದ್ರವಗಳ ಮುಖಾಂತರ ದೇವರು ಕೆಲವು ಪಾಠಗಳನ್ನು ನಮಗೆ ಕಲಿಸಲಿಕ್ಕೆ ದೇವರು ಇಷ್ಟಪಡುವನಾಗಿದ್ದಾನೆ. ನಾವು ಈ ಒಂದು ಪ್ಲೇಗ್ಸ್ ಅಥವಾ ಈ ಒಂದು ಉಪದ್ರವಗಳಾಗಲಿ, ಈ ಒಂದು ಪ್ಯಾಂಡಮಿಕ್ ಮುಖಾಂತರವಾಗಲಿ ನಾವು ಕೆಲವು ಪಾಠಗಳನ್ನು ಕಲಿಯಲಿಕ್ಕೆ ಸಿದ್ಧರಾಗಿದ್ದೇವಾ? ಇನ್ಸ್ಟೆಡ್ ಆಫ್ ಸೀಯಿಂಗ್ ದ ಸಿಚುವೇಶನ್ ನೆಗೆಟಿವ್ಲಿ, ಲೆಟ್ ಅಸ್ ಲುಕ್ ಪಾಸಿಟಿವ್ಲಿ. ಗಾಡ್ ವಾಂಟ್ಸ್ ಟು ವಾರ್ನ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್. ದೇವರು ನನ್ನನ್ನು ನಿನ್ನನ್ನು ಎಚ್ಚರಿಸುವನಾಗಿದ್ದಾನೆ. कई बार जो है सोया हुआ व्यक्ति को जो जगाना आसान है, और सोने के जैसा जो नाटक करते हैं उस व्यक्ति को जगाना बहुत ही कठिन है। जिस व्यक्ति जो है कि इस पेंडेमिक के द्वारा पर रहने के जो है जानने के लिए कोई रास्ता नहीं है, कोई उसे बताने वाला कोई व्यक्ति नहीं है, तो जो उसे बताना बहुत आसान है। लेकिन हम ऐसे लोग जो है हम सब जानते हैं कि जो है कि परमेश्वर का वचनों का विरुद्ध जाने से या उसके डिसोबिडेंट होने से जो है और हमें पश्चाताप ना करने से, हमारे पापों में हमारा जीवन बिताने से परमेश्वर जो है हमें जो चेतावनी देना चाहते हैं। इन अंत के दिनों में जो है परमेश्वर मुझे और आपको जो है चेतावनी देना चाहते हैं। और परमेश्वर की चेतावनी अलग अलग तरीके से जो है, ये जो चेतावनी जो है सिर्फ इंडिविजुअल पर्सन के लिए नहीं, परंतु एंटायर नेशन के लिए और इंटर वर्ल्ड के लिए, पूरा के जो दुनिया के लिए जो है ये जो चेतावनी परमेश्वर देना चाहते हैं। इन बात को क्या जो है आज के दिन जो यहाँ पर हम देखेंगे, एक अंत में कुछ बातें इन्हें फरो के बारे में जानकर इसको खत्म करने की कोशिश करेंगे। यहाँ पर देखेंगे हिज प्राइड। उन्होंने कहा हु इज द लॉर्ड दैट आई शुड ओबे हिज वॉइस। एक्सोडस चैप्टर 5 वर्स 2। कौन है वो जिसका मैं आज्ञाओं का पालन करूं? वो कौन होता है? क्योंकि राजा वो अपने आप समझ रहा था कि जो है he was thinking himself as a god, he was nothing but God। वो अपने आप को परमेश्वर जैसे जानता था, मानता था। क्योंकि जो है ऐसा कौन है जिसका आज्ञाओं का मैं पालन करूं? वो कौन होता है? कौन है जो परमेश्वर तुम्हारा है? ये जो प्रश्न इन्होंने किया है, ये जो उसका अर्थ ये होता है कि he was full of pride। ಆತನು ಬಹಳಷ್ಟು ಗರ್ವದಿಂದ ತುಂಬಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಆತನು ರಾಜನಾಗಿರ್ತಕ್ಕಂಥ ಕಾರಣ ಆತನು ಬೇಕಾದಂಥದ್ದನ್ನು ಆತನು ಮಾಡಬಹುದಾಗ ಆತನು ನೆನೆಸಿದನು. ಆದರೆ ಕೆಲವು ವಿಷಯಗಳು ಆತನ ಹತೋಟಿಯಲ್ಲಿ ಇರಲಿಲ್ಲ. He was not able to control few things, and God wants to know that he is unable to control few things. He is not a God. He should realize that. And he ಆತನು ನೋಡ್ತಾ ಇದ್ದೇವೆ, he mocked God servant. ದೇವರ ಒಂದು ಸೇವಕರನ್ನು ಅವರು ಬಹಳಷ್ಟು ತುಚ್ಛವಾದ ರೀತಿಯಲ್ಲಿ ಅವ್ರು ನೋಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ತಿರಸ್ಕಾರ ಮಾಡಿರ್ತಕ್ಕಂಥ ಒಂದು ವಿಷಯ ಸಹ ನಾವು ನೋಡ್ತಾ ಇದ್ದೇವೆ. Exodus chapter 5 verse 9. Exodus chapter 5 verse 9. ರೋಮಚನ ಕಂಡ 5ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ನೀವು ಅವರಿಂದ ಕಷ್ಟವಾದ ಬೆಟ್ಟಿ ಕೆಲಸವನ್ನು ಮಾಡಿಸಬೇಕು. ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವೆಂದು ಆಜ್ಞೆ ಮಾಡಿದನು. ನೋಡ್ತಾ ಇದ್ದೇವೆ 5th ಚಾಪ್ಟರ್ ಇಲ್ಲಿ ನೋಡ್ತಾ ಇದ್ದೇವೆ 9th ವರ್ಸ್ನಲ್ಲಿ ಈ ರೀತಿ ನೋಡ್ತಾ ಇದ್ದೇವೆ. ಅವರು ಪ್ರಿಯರೇ, ಅವರು
he called God's message vain words. ಅಂದರೆ vain words, ವ್ಯರ್ಥ ಮಾತುಗಳು. ಓಕೆ, ದೇವರ ಮಾತುಗಳು ವ್ಯರ್ಥ ಮಾತುಗಳಲ್ಲ. ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ, कई बार जो है ये परमेश्वर के वचन आप सुन लो, कई बार हम उसको बहुत लाइटली लेते हैं, या ऐसी बातें हमने बहुत सुना है, ये जो व्यर्थ बातें है ना, तो उनकी हर एक व्यक्ति का बात हम लोग जो व्यर्थ हो सकता है, लेकिन परमेश्वर का बात जो है कभी व्यर्थ नहीं हो सकता है. ದೇವರ ವಾಕ್ಯಗಳಲ್ಲಿ ಬಹಳಷ್ಟು ಬಲ ಉಂಟು, ಶಕ್ತಿ ಉಂಟು. ಆತನ ಹೇಳಿರ್ತಕ್ಕಂಥ ವಾಕ್ಯದನುಸಾರವಾಗಿ ಎಲ್ಲ ವಿಷಯಗಳಾಗುವುದನ್ನು ನೋಡ್ತಾ ಇದ್ದೇವೆ. ಆದ ಕಾರಣ ಕೆಲವೊಮ್ಮೆ ನಾವು ಎಷ್ಟೋ ಸಂದೇಶಗಳನ್ನು ಕೇಳುತ್ತೇವೆ, ಈ ಒಂದು ಕೇಳಿರ್ತಕ್ಕಂಥ ಸಂದೇಶಗಳು ವ್ಯರ್ಥವಾದ ಸಂದೇಶಗಳು ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಮೆನಿ ಟೈಮ್ಸ್ ವಿ ಟೇಕ್ ದೋಸ್ ವಾರ್ನಿಂಗ್ಸ್ ವೆರಿ ಲೈಟ್ಲಿ. ಕೆಲವೊಮ್ಮೆ ದೇವರಿಂದ ದೊರಕಿರ್ತಕ್ಕಂಥ, ಕೆಲವೊಮ್ಮೆ ದೇವರ ಸೇವಕರ ಮುಖಾಂತರ ದೊರಕಿರ್ತಕ್ಕಂಥ ವಾರ್ನಿಂಗ್ಸ್, ಎಚ್ಚರಿಕೆ ಮಾತುಗಳು ಕೆಲವೊಮ್ಮೆ ನಮಗೆ ಒಂದು ವ್ಯರ್ಥವಾದ, ಕೆಲಸಕ್ಕೆ ಬರದಂಥ ಮಾತುಗಳು ಅನಿಸ್ತಿರ್ಬೋದು. ಫರ್ ಆಲ್ಸೋ ಥಾಟ್ ದ ಸೇಮ್ ವೇ, ಬಟ್ ಹಿ ಈಸ್ ಬೀಂಗ್ ಪನಿಷ್ಡ್ ಬಿಕಾಸ್ ಹಿ ಥಾಟ್ ಗಾಡ್ಸ್ ವರ್ಡ್ಸ್ ಆರ್ vain words. ಅದಾದ ನೋಡ್ತಾ ಇದ್ದೇವೆ, ಹಿಸ್ ಹಾರ್ಟ್ ವಾಸ್ ಹಾರ್ಡನ್ಡ್. ಪ್ರತಿಯೊಂದು ಸಂದರ್ಭದಲ್ಲಿ ಆತನ ಹೃದಯವು ಆತನ ಜೀವನದಲ್ಲಿ ಕಷ್ಟ ಬಂದಂಥ ಸಂದರ್ಭದಲ್ಲಿ ಆತನು ಮನಮರುಗಿದನು, ಆದರೆ ಪಶ್ಚಾತ್ತಾಪ ಪಡಲಿಲ್ಲ. ಆತನಿಗೆ ದುಃಖ ಆಗಿರ್ಬೋದು, ಅಂದ್ಕೊಂಡು ನಾವು ಇದಾದ ನಂತರ ನಾನು ಎಂದಿಗಿಂತ ಒಂದು ತಪ್ಪು ಮಾಡೋದಿಲ್ಲ, ನಿನ್ನ ಜನರನ್ನು ಬಿಟ್ಟು ಕೊಡ್ತೀನಿ ಎಂದಾಗ ಹೇಳಿದನು. ಮತ್ತು ಆದ ನಂತರ ಆ ಒಂದು ಉಪದ್ರವ ಅವರ ಜೀವನದಲ್ಲಿ ಬಿಟ್ಟು ಹೋದ ನಂತರ ಮತ್ತು ಅದೇ ಪಾಪದಲ್ಲಿ ಅದೇ ಒಂದು ನೋಡ್ತಾ ಇದ್ದೇವೆ ಕೆಲಸವನ್ನು, ಅಂದರೆ ಆ ಒಂದು ಜನರನ್ನು ಬಿಡಲಿಲ್ಲ ಎಂಬುದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ಸಹ ಕೆಲವೊಮ್ಮೆ ನಾವು ಕರ್ತನ ಸಾನ್ನಿಧ್ಯದಲ್ಲಿ ಬಂದ ಸಂದರ್ಭದಲ್ಲಿ, ಕಷ್ಟ ಇದ್ದಂಥ ಸಂದರ್ಭದಲ್ಲಿ, ಚಿಂತೆ, ಬಾಧೆ, ಕಷ್ಟ ಅನ್ನೋದು ರೋಗ ಇದ್ದಂಥ ಸಂದರ್ಭದಲ್ಲಿ ನಾವು ದೇವರನ್ನು ಆಶ್ರಯಿಸುತ್ತೇವೆ, ದೇವರನ್ನು ಪ್ರಾರ್ಥಿಸುತ್ತೇವೆ. ದೇವರೇ, ನಾವು ಮಾಡಿರ್ತಕ್ಕಂಥ ಪಾಪಗಳು ನಿನ್ನ ಮುಂದೆ ನಾವು ಒಪ್ಪಿಕೊಳ್ಳುತ್ತೇವೆ, ನಮ್ಮನ್ನು ಕ್ಷಮಿಸು, ಇನ್ನೊಮ್ಮಿಂಥ ಒಂದು ತಪ್ಪುಗಳನ್ನು, ಅಪರಾಧಗಳನ್ನು ಮಾಡುವುದಿಲ್ಲ ಎಂದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆದರೆ ನಾವು ಮನೆಗಳಿಗೆ ತೆರೆದಂಥ ಸಂದರ್ಭದಲ್ಲಿ, ಅಂದರೆ ನಮ್ಮ ರಿಯಲ್ ವರ್ಲ್ಡ್ನಲ್ಲಿ ನಾವು ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ನಾವು ಮರೆತು ಬಿಡುತ್ತೇವೆ. ಪ್ರಿಯರೇ, ಈ ದಿನದಲ್ಲಿ ನಮ್ಮನ್ನು ನಾವು ಕರ್ತನ ಹಸ್ತದಲ್ಲಿ ನಾವು ಒಪ್ಪಿಸಿಕೊಳ್ಳೋಣ. ಅವರ ಒಂದು ಪಶ್ಚಾತ್ತಾಪ, ಅಂದರೆ ಈ ಫರೋಹನ ಪಶ್ಚಾತ್ತಾಪವು ಅದು ನಿಜವಾದ ಒಂದು ಪಶ್ಚಾತ್ತಾಪವಾಗಿರಲಿಲ್ಲ, ಕೇವಲ ತೋರಿಕೆಗೆ ಮಾತ್ರ ಆತನು ಬದಲಾದಂಥ ಒಂದು ಮಾತುಗಳನ್ನು ಹೇಳಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಆದರೆ ಆತನ ಹೃದಯ ಯಾವಾಗಲೂ ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಸಮ್ಟೈಮ್ಸ್ ಗಾಡ್ ಹಾರ್ಡನ್ಡ್ ಹಿಸ್ ಹಾರ್ಟ್. ಆತನ ಹೃದಯವನ್ನು ಕಠೋರ ಮಾಡಿರ್ತಕ್ಕಂಥ ಕಾರಣ ನೋಡ್ತಾ ಇದ್ದಾರೆ. ಪದೇ ಪದೇ ಆತನ ದೇವರ ಆಜ್ಞೆಗಳನ್ನು ಮೀರಿರ್ತಕ್ಕಂಥ ಕಾರಣ ಆತನ ಹೃದಯ ಕಠೋರವಾಯಿತು. ಎಷ್ಟರ ಮಟ್ಟಿಗೆ ಕಠೋರವಾಯಿತು, ಅಷ್ಟರ ಮಟ್ಟಿಗೆ ಅವರ ಜೀವನದಲ್ಲಿ ಕಷ್ಟ ಇನ್ನೂ ಹೆಚ್ಚಾಯಿತು ನೋಡ್ತಾ ಇದ್ದೇವೆ. ದೇವರ ಕೋಪಕ್ಕೆ ಒಳಗಾಗ್ತಕ್ಕಂಥ, ಇಲ್ಲಿ ಕಲಿತಕ್ಕಂಥ ಮತ್ತೊಂದು ಮುಖ್ಯವಾದ ವಿಷಯ ನೋಡ್ತಾ ಇದ್ದೇವೆ. ದೇವರ ಪ್ರಕೋಪಕ್ಕೆ ಒಳಗಾಗ್ತಕ್ಕಂಥದ್ದು ಬಹಳಷ್ಟು ಭಯಂಕರವಾದ ಒಂದು ವಿಷಯ. ಪ್ರಿಯರೇ, ದೇವರ ಕೋಪಕ್ಕೆ ಒಳಗಾಗ್ತಕ್ಕಂಥದ್ದು ಬಹಳಷ್ಟು ಭಯಂಕರವಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಆದ ಕಾರಣ ಪ್ರಿಯರೇ, ಈ ದಿನದಲ್ಲಿ ಈ ಒಂದು ವಾಕ್ಯ ಮುಖಾಂತರ ಕೆಲವು ದೇವರ ವಿಶೇಷವಾದ ರೀತಿ 3 ವಿಷಯಗಳನ್ನು ನೋಡಿ ಕಲಿಯುವರಾಗಿದ್ದೇವೆ. ದ ಪರ್ಪಸ್ ಆಫ್ ದ 10 ಪ್ಲೇಗ್ಸ್. ಓಕೆ, ಈ ಒಂದು ಪ್ಲೇಗ್ಸ್ ಅಥವಾ ಉಪದ್ರವಗಳ ಒಂದು ಮುಖ್ಯ ಉದ್ದೇಶ ನೋಡ್ತಾ ಇದ್ದೇವೆ. ದೇ ಶುಡ್ ನೋ ಗಾಡ್, ದಟ್ ಈಸ್ ಆಲ್ಮೈಟಿ ಗಾಡ್. ಆ್ಯಂಡ್ ಸೆಕೆಂಡ್ಲಿ, ದೇ ಶುಡ್ ನೋ ದಟ್ ಈಸ್ ದ ಪ್ರೊಟೆಕ್ಟರ್ ಆಫ್ ದಿಸ್ ಪೀಪಲ್. ಆತನು ಯಾರನ್ನು ಆತನು ಪ್ರೀತಿಸ್ತಾನೋ, ತನ್ನ ಸ್ವಜನರನ್ನು, ಆತನ ಮೇಲೆ ನಂಬಿಕೆ ಇರ್ತಕ್ಕಂಥವರನ್ನು ನೋಡ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರು ಆತನನ್ನು ಸ್ವೀಕರಿಸಿದರು, ಅಂದರೆ ಆತನ ಮೇಲೆ ವಿಶ್ವಾಸವಿಟ್ಟಿದ್ದರು, ಅವರೆಲ್ಲರಿಗೆ ಆತನ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ಒಂದು ವೇಳೆ ನಾವು ಆತನ ನಂಬುವುದಾದರೆ ನಮ್ಮನ್ನು ಸಂರಕ್ಷಿಸ್ತಕ್ಕಂಥ ದೇವರಾಗಿದ್ದಾನೆ. ಆತನ ನಂಬದೆ ನಾವು ಆತನ ಆಜ್ಞೆಗಳಿಗೆ ಮೀರಿ ನಾವು ಅವಿಧೇಯರಾದರೆ ನಾವು ನಾಶನದ ಮಾರ್ಗದಲ್ಲಿದ್ದೇವೆ ನನ್ನ ಪ್ರಿಯರೇ. ಆದ ಕಾರಣ ದೇವರ ಕೋಪಕ್ಕೆ ಒಳಗಾಗ್ತಂತ ಒಳ್ಳೆಯದಲ್ಲ. ಅದಾದ ನಂತರ ಎರಡನೇದಾಗಿ ನೋಡ್ತಾ ಇದ್ದೇವೆ, ಅಂದರೆ ಹಿ ವಾಂಟ್ಸ್ ಅಸ್ ಟು ಫಿಯರ್ ಹಿಮ್. ಆತನ ಎಷ್ಟು ಭಯಂಕರನಾಗಿದ್ದಾನೆ, ಆತನ ಪನಿಷ್ಮೆಂಟ್ ಎಷ್ಟು ಭಯಂಕರವಾಗಿದೆ ಎಂಬುದಾಗಿ ನಾವು ಆತನೊಂದು ಭಯ ನಮ್ಮಲ್ಲಿರುವುದಾದರೆ ನಾವು ಇಂಥ ತಪ್ಪುಗಳನ್ನು, ಅಪರಾಧಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವು ಒಳ್ಳೆಯ ಮಾರ್ಗದಲ್ಲಿರಬೇಕಾದ್ರೆ, ರಕ್ಷಣೆ ಮಾರ್ಗದಲ್ಲಿರಬೇಕಾದ್ರೆ, ನಾವು ಒಬಿಡಿಯಂಟ್ ಆಗಬೇಕಾದ್ರೆ ಆತನ ಭಯ ನಮ್ಮ ಜೀವಿತದಲ್ಲಿರ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. 3ನೇದಾಗಿ ನೋಡ್ತಾ ಇದ್ದೇವೆ, ಆ್ಯಂಡ್ ದ ಪರ್ಪಸ್ ಆಫ್ ದೀಸ್ 10 ಪ್ಲೇಗ್ಸ್ ಇಸ್ ದಟ್ ವಿ ಶುಡ್ ಒಬೇ. ನಾವು ಆತನ ಆಜ್ಞೆಗಳನ್ನು
ಪಾಲಿಸಬೇಕೆಂಬುದಾಗಿ ದೇವರ ಒಂದು ಚಿತ್ತವಾಗಿದೆ. ಇಸ್ರಾಯೇಲ್ ಜನರಾಗಲಿ ಐಗುಪ್ತ ದೇಶದ ಜನರಾಗಲಿ ಪ್ರತಿಯೊಬ್ಬರು ಆತನ ಆಜ್ಞೆಗಳನ್ನು ಪಾಲಿಸಬೇಕೆಂಬುದಾಗಿ ಆತನ ಚಿತ್ತವಾಗಿತ್ತು. ಆದ ಕಾರಣ ಈ ಒಂದು 10 ಈ ಒಂದು ಪ್ಲೇಗ್ಗಳ ಮುಖಾಂತರ ನಾವು ಈ ಒಂದು ದಿನದ ಸಂದೇಶದ ಮುಖಾಂತರ ದೇವರು ಎಷ್ಟು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡವರಾಗಿ, ಒಂದು ವೇಳೆ ನಾವು ಆತನ ಶರಣಾಗತರಾಗುವುದಾದರೆ, ಆತನ ಮುಂದೆ ನಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದಾದರೆ, ಆತ ನಮ್ಮ ಪಾಪವನ್ನು ಕ್ಷಮಿಸುವವನಾಗಿದ್ದಾನೆ. ಮತ್ತು ಪಶ್ಚಾತ್ತಾಪ ಮಾಡುವುದಾದರೆ, ನಿಜವಾದ ಪಶ್ಚಾತ್ತಾಪ, ಕೊರೋನಂತೆ ಕೇವಲ ಹೆಸರಿಗೆ ಮಾತ್ರ ನಾವು ಬದಲಾಗುವಂತೆ ನಾವು ನಾಟಕ ಮಾಡದೆ ನಾವು ನಿಜವಾಗಿ ನಾವು ಪಶ್ಚಾತ್ತಾಪ ಮಾಡುವುದಾದರೆ ದೇವರು ನಮ್ಮೆಲ್ಲರ ಪಾಪವನ್ನು ಕ್ಷಮಿಸಿ ನಮ್ಮೆಲ್ಲರಿಗೆ ನಿತ್ಯ ಜೀವನ ಕೊಡಲು ಸಿದ್ಧನಾಗಿದ್ದಾನೆ. ಮತ್ತೆಲ್ಲ ಒಂದು ಉಪದ್ರವಗಳಿಂದ, ಒಂದು ಪ್ಯಾಂಡಮಿಕ್ ಮುಖಾಂತರ ಸಹ ದೇವರು ನಮ್ಮನ್ನು ಬಿಡುಗಡೆಗೊಳಿಸಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ನಮ್ಮೆಲ್ಲರೂ ನಾವು ಆತನ ಹಸ್ತದಲ್ಲಿ ನಮ್ಮಲ್ಲಿ ಒಪ್ಪಿಸಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಇಂಥ ಒಂದು ಉಪದ್ರವದಿಂದ, ಪ್ಯಾಂಡಮಿಕ್ ಮುಖಾಂತರ ದೇವರು ನಮ್ಮನ್ನು ಕಾಯ್ದು ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸಿದ್ದೇನೆ.
ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನಿನ ಪ್ರೀತಿಯುಳ್ಳ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ತಂದೆ, ನಮ್ಮ ಸಭೆಯಲ್ಲಿ ಎಷ್ಟೋ ಜನರು ಕೋವಿಡ್ ಕಾರಣ ತಂದೆ ವಿಧ ವಿಧವಾದ ರೀತಿಯಲ್ಲಿ ಕಷ್ಟಪಡುತ್ತಾ ಇದ್ದಾರೆ. ವಿಶೇಷವಾದ ರೀತಿಯಲ್ಲಿ ಇದನ್ನು ತಂದೆ ಕೇವಲ ಕ್ರೈಸ್ತರಾಗಿರ್ತಕ್ಕಂಥ ನಾವು ಮಾತ್ರ ಅಲ್ಲದೆ ಸರ್ವಲೋಕದ ಎಲ್ಲ ಜನರು ತಂದೆ ಭಯಪೀಡಿತರಾಗಿದ್ದಾರೆ. ಏನು ತಿಳಿಯದ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಯಾವ ರೀತಿಯಲ್ಲಿ ಐಗುಪ್ತ ದೇಶದ ಜನರನ್ನು ಮತ್ತು ಇಸ್ರಾಯೇಲ್ ಜನರನ್ನು ನೀನು ಎಚ್ಚರಿಸಿದೆಯೋ ಅದೇ ರೀತಿಯಲ್ಲಿ ಈ ಪ್ಯಾಂಡೆಮಿಕ್ ಮುಖಾಂತರ, ಈ ಉಪದ್ರವದ ಮುಖಾಂತರ ತಂದೆ ನಮಗೆ ಬಂದಿರತಕ್ಕಂಥ ಈ ಒಂದು ಉಪದ್ರವ ಕೇವಲ ಒಂದಾಗಿದೆ. ಅದೇ ರೀತಿಯಲ್ಲಿ ಎಷ್ಟೋ ಒಂದು ಉಪದ್ರವಗಳನ್ನು ತಂದೆ ನಾವು ಜೀವನದಲ್ಲಿ ಕಾಣ್ತಕ್ಕಂಥ ಪರಿಸ್ಥಿತಿ ಇರ್ಬೋದು. ಆದರೆ ಈ ಒಂದು ಉಪದ್ರವ ಕೇವಲ ಒಂದೇ ಬಂದಿರತಕ್ಕಂಥ ಉಪದ್ರವ ನಮ್ಮೆಲ್ಲರಿಗೆ ಬಹಳಷ್ಟು ತಂದೆ ಚಾಲೆಂಜ್ ಆಗ್ತಕ್ಕಂಥ, ಕಠಿಣವಾಗಿರ್ತಕ್ಕಂಥ, ಭಯಂಕರವಾಗಿರ್ತಕ್ಕಂಥ ಈ ಒಂದು ಸಿಚುವೇಶನಲ್ಲಿ ಇದ್ದೇವೆ ತಂದೆ. ಇದರ ಮುಖಾಂತರ ತಂದೆ ಎಷ್ಟೋ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಮತ್ತು ಎಷ್ಟೋ ಜನರು ತಂದೆ ತಮ್ಮ ಆರ್ಥಿಕ ನಷ್ಟವನ್ನು ಹೊಂದಿದ್ದಾರೆ ತಂದೆ. ಇಂಥ ಎಲ್ಲ ಜನರನ್ನು ಪರಿಶುದ್ಧ ಕೊಡ್ತಾ ಇದ್ದೀವಿ. ವಿಶೇಷವಾದ ರೀತಿಯಲ್ಲಿ ತಂದೆ ನಿನ್ನ ಮಗನಾಗಿರ್ತಕ್ಕಂಥ ಲೇಟ್ ದೇವೇಂದ್ರ ಚಟ್ನಳ್ಳಿ ಅವರು ತಂದೆ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದಿದ್ದಾರೆ ತಂದೆ. ಆತನನ್ನು, ಆತನ ಕುಟುಂಬದ ಎಲ್ಲ ಪ್ರಿಯರನ್ನು ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಧೈರ್ಯದ ಆತ್ಮ ದಯಪಾಲಿಸು, ಶಾಂತಿ ಸಾಂತ್ವನವನ್ನು ದಯಪಾಲಿಸು ತಂದೆ. ಸಭಿಕರಾಗಿರ್ತಕ್ಕಂಥ ನಾವೆಲ್ಲರೂ ಒಟ್ಟಾಗಿ ತಂದೆ ಒಂದು ಚಟ್ನಳ್ಳಿ ಕುಟುಂಬದೆಲ್ಲ ಪ್ರಿಯರನ್ನು ಕೊಡ್ತಾ ಇದ್ದೇವೆ. ಅವರ ಹಿರಿಯನ ಮಗನಿಗಾಗಿಯೂ ಮತ್ತು ಕುಟುಂಬದೆಲ್ಲ ಪ್ರಿಯರಿಗಾಗಿ ಸಹ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಸುರಕ್ಷಿತವಾಗಿರುವಂತೆ ಅವರನ್ನು ಕಾಪಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ತಂದೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವೈದ್ಯರನ್ನು, ಎಲ್ಲ ನರ್ಸಸ್ಗಳನ್ನು, ವೈದ್ಯಕೀಯ ಸಿಬ್ಬಂದಿಯನ್ನು ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಅವರ ಮುಖಾಂತರ ಉತ್ತಮವಾದ ಸೇವೆಯು ಜರುಗುವಂತೆಯೂ ಸಹ ನಾನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಹಣದಿಲ್ಲದೆ ಯೋಗ್ಯವಾದ ಟ್ರೀಟ್ಮೆಂಟ್ ಯಾರಿಗೆ ದೊರಕುತ್ತಿಲ್ಲವೋ ಅಂಥ ಜನರು ಸಹ ವಿಶೇಷವಾದ ರೀತಿಯಲ್ಲಿ ಪರಿಶುದ್ಧ ಕೊಡ್ತಾ ಇದ್ದೇವೆ ತಂದೆ. ಬೇಗನೆ ತಂದೆ ಈ ಒಂದು ಪ್ಯಾಂಡೆಮಿಕ್ ಮುಖಾಂತರ ನಮಗೆ ಬಿಡುಗಡೆ ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ತಂದೆ ಈ ಒಂದು ಪ್ಯಾಂಡೆಮಿಕ್ ಮುಖಾಂತರ ಅಥವಾ ತಂದೆ ಈ ಒಂದು ಕೋವಿಡ್ ಮುಖಾಂತರ ಎಷ್ಟೋ ಜನ ತಮ್ಮ ಕೆಲಸಗಳನ್ನು ಕಳೆದುಕೊಂಡಿರ್ಬೋದು. ಅಂಥವ್ರನ್ನು ನಿನ್ನ ಪರಿಶುದ್ಧ ಕೊಡ್ತಾ ಇದ್ದೇವೆ. ಅವ್ರು ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ದಯಪಾಲಿಸು. ಒಂದು ವೇಳೆ ಸ್ಯಾಲ್ರಿಯಲ್ಲಿ ತಂದೆ ಯಾವುದೇ ಸಮಸ್ಯೆ ಇದ್ದಾದರೆ ಯೋಗ್ಯವಾದ ರೀತಿಯಲ್ಲಿ ಸ್ಯಾಲ್ರಿ ದೊರಕುವಂತೆಯೂ ಸಹ ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ವಿಧವಾದ ರೀತಿಯಲ್ಲಿ ಕಷ್ಟಪಡ್ತಕ್ಕಂಥ ಪ್ರತಿಯೊಬ್ಬರನ್ನ ತಂದೆ ಅವರನ್ನು ಬಲಪಡಿಸಿ ಅವರು ನಿನ್ನ ಸೇವೆಯನ್ನು ಹೆಂಗಾಗಿ ಉಪಯೋಗಿಸಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆ. ಅದೇ ರೀತಿಯಲ್ಲಿ ಈ ದಿನದ ತಮ್ಮ ವಿವಾಹ ಕಾರ್ಯವನ್ನು ಆಚರಿಸ್ತಕ್ಕಂಥ ಮತ್ತು ವಿವಾಹ ಕಾರ್ಯಗಳಿಗಾಗಿ ಸಿದ್ಧಗೊಳ್ತಕ್ಕಂಥವರನ್ನು ಮತ್ತು ಅದೇ ರೀತಿಯಲ್ಲಿ ವಿವಾಹ ದಿನವನ್ನು ಆಚರಿಸ್ತಕ್ಕಂಥವ್ರನ್ನು ಆ್ಯನಿವರ್ಸರಿ ಮಾಡ್ತಕ್ಕಂಥವ್ರು ಸಹ ಪರಿಶುದ್ಧ ಕೊಡ್ತಾ ಇದ್ದೇವೆ ತಂದೆ. ಅವರನ್ನು ಸಹ ಆಶೀರ್ವದಿಸು ತಂದೆ. ವಿವಾಹಕ್ಕಾಗಿ ಸಿದ್ಧಗೊಳ್ತಕ್ಕಂಥ ಒಂದು ಕಪಲ್ಗಳನ್ನು ಸಹ ಪರಿಶುದ್ಧ ಕೊಡ್ತಾ ಇದೆ. ಅವರನ್ನು ಆಶೀರ್ವದಿಸು ತಂದೆ. ಅವರ ಕುಟುಂಬಗಳನ್ನು ಸಹ ಆಶೀರ್ವದಿಸು. ಮತ್ತು ಮ್ಯಾರೇಜ್ ಆ್ಯನಿವರ್ಸರಿ ತಂದೆ ಸೆಲೆಬ್ರೇಟ್ ಮಾಡ್ತಕ್ಕಂಥ ಸಹ ಆಶೀರ್ವದಿಸು. ಮತ್ತು ಬರ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥ ಸಹ ಆಶೀರ್ವದಿಸು ತಂದೆ. ಅವ್ರ ಜೀವನದಲ್ಲಿ ಮಾಡ್ತಕ್ಕಂಥ ಎಲ್ಲ ಮಹೋಪಕಾರಗಳಿಗಾಗಿ ನಮ್ಮ ಹೃದಯದಿಂದ ನಾವು ಮನಸ್ಸನ್ನು ಕೊಂಡಾಡ್ತಾ ಇದ್ದೇವೆ ತಂದೆ. ಮತ್ತು ಕೃತಜ್ಞತೆ ಕಾಣಿಕೆ ತಂದಂಥ ಒಂದು ಜನರ ಒಂದು ಕೃತಜ್ಞತೆ ಕಾಣಿಕೆಯನ್ನು ಸ್ವೀಕರಿಸಿದ್ದನ್ನು ಆಶೀರ್ವದಿಸು ತಂದೆ. ಈ ಕಾಣಿಕೆಯನ್ನು ಸೇವೆಗಾಗಿ, ಮಹಿಮೆಗಾಗಿ ಉಪಯೋಗಿಸೋಕೆ ಬೇಡ್ತಾ ಇರ್ತಂದೆ. ಮತ್ತು ನಮ್ಮ ರಾಷ್ಟ್ರದ ಎಲ್ಲ ನಾಯಕರುಗಳಿಗಾಗಿ, ನಮ್ಮ ಒಂದು ಬಾಂಬೆ ರೀಜನಲ್ ಕಾನ್ಫರೆನ್ಸ್ ಬಿಷಪ್ ಐನವರಿಗಾಗಿಯೂ ಮತ್ತು ಬಾಂಬೆ ರೀಜನಲ್ ಕಾನ್ಫರೆನ್ಸ್ಗಾಗಿಯೂ ಮತ್ತು ಎಕ್ಸಿಕ್ಯೂಟಿವ್ ಬೋರ್ಡ್, ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗಾಗಿಯೂ ಸಹ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ನಮ್ಮ ಅಥಾರಿಟಿಗಳು, ನಮ್ಮ ಒಂದು ಅಧಿಕಾರಿಗಳು, ನಮ್ಮ ಬಿಷಪ್ ಐನವರು ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಣಯಗಳು ಸಹ ತಂದೆ ನಿನಗೆ ಸಮರ್ಪಕವಾಗಿಲ್ಲ ಅಂತ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತು ಮಿತ್ರ ಸಭೆಯ ಎಲ್ಲ ಸದಸ್ಯರನ್ನು ಸಹ ನಾವು ಕೊಡ್ತಾ ಇದ್ದೇವೆ ತಂದೆ. ಬೇಗನೆ ತಂದೆ ರೆಗ್ಯುಲರ್ ಆಗಿ ನಿನ್ನನ್ನು ಆರಾಧನೆ ಮಾಡುವಂಥ ಒಂದು ಕೃಪೆ ಸಮಯವನ್ನು ಸಹ ನಮಗೆ ದಯಪಾಲಿಸಬೇಕೆಂದು ಬೇಡುತ್ತಾ ಇದ್ದೇವೆ. ಬೇಗನೆ ಲಾಕ್ಡೌನ್ ಓಪನ್ ಆಗುವಂತೆ ಸಹ ನಾನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಮತ್ತೊಂದು ಆವೃತ್ತಿ ನಮ್ಮ ಸಭಿಕರನ್ನು ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸು. ಈ ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡೊಂದಿದ್ದು ತಂದೆ, ಆಮೇಲೆ. ಪರಲೋಕದಲ್ಲಿ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧ ನೆನೆಸ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿನದ ಆಹಾರವನ್ನು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ಕ್ಷಮಿಸು, ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಸೇರಿಸಿದ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆಯ ಸಹವಾಸವು ಈಗಲೂ ಯಾವಾಗಲೂ ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ, ನಮ್ಮ ಸಭಿಕರೊಂದಿಗೂ
ಸದಾಕಾಲ ನೆಲೆಗೊಂಡು ತಂದಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.